ಇವತ್ತು ನಮ್ಮ ಚಿಕ್ಕಪ್ಪ ಮನೇಲಿ ಪೂಜೆ ಇದೆ ಅಂತ ನಾವೆಲ್ಲೂ ಅಲ್ಲಿ ಹೋಗ್ತಾ ಇದ್ವಿ. ನಾವು ಆಗಸ್ಟಲ್ಲಿ ಹೋಮ ಎಲ್ಲ ಸ್ಟಾರ್ಟ್ ಆಗಿತ್ತು. ಆಯ್ತಂತ ನಾನು ಹೋಗಿ ಪೂಜೆಗೆ ಜಾಯ್ನ್ ಆದೆ. ಅಲ್ಲಿ ಕುತ್ಕೊಳ್ಳೋಷ್ಟರಲ್ಲಿ ಇವ್ ನನ್ನ ಹತ್ರ ಓಡ್ ಬಂದ. ಜ್ಯೂಸ್ ಈಸ್ಕೊಡು ಅಂತ ಕಾಟ ಕೊಡ್ತಾ ಇದ್ದೆ. ಅದಕ್ಕೆ ಅವನ್ನ ಕಳಿಸ್ಬಿಟ್ಟೆ. ಪ್ರವಾಹಕ್ಕೆ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ, ನಿಮಗೇನು ಆಗ್ಲಿಲ್ವಲ್ಲ. ಪೂಜೆ ನಡೀತಾ ಇದೆ, ಎಲ್ಲರೂ ಆಡಾಡ್ತಾ ಇದ್ದಾರೆ. ಎಲ್ರದ್ದು ಒಂದ್ ಚಿಂತೆ ಅಂದ್ರೆ ನೋಡಿ ಇವ್ರದೊಂದು ಚಿಂತೆ. ಫೋನಲ್ಲಿ ಆಟ ಆಡ್ಕೊಂಡಿದ್ದಾರೆ. ಪೂಜೆ ಮುಗಿದ್ಮೇಲೆ ನಮ್ಮಪ್ಪ ಕುಂಬಳಕಾಯಿ ಎತ್ಕೊಂಡು ದೃಷ್ಟಿ ತೆಗ್ದು ಅದನ್ನ ಹೊಡೆದ್ಬಿಟ್ರು. ಅದ್ರಲ್ಲಿ ಸಿಕ್ಕೋ ಕಾಸನ್ನ ಬಾಚ್ಕೊಳಕ್ಕೆ ಇವ್ ನೋಡ್ ಬರ್ತಾ ಇದ್ದಾರೆ ನೋಡಿ. ಬಂದಿರೋ ಅತಿಥಿಗಳಿಗೆ ಊಟ ಬಡಿಸಿ ಸುಮ್ಮನೆ ನಿಂತಿದ್ವಿ. ಪೂಜೆ ಮಾಡಿಸಿರೋದು ಇವರು, ಅದನ್ನ ತಿನ್ನಕ್ ಬಂದಿರೋದು ನಾವುಗಳು. ಜ್ಯೂಸ್ ಕೇಳ್ದ ಅಂತ ಕರ್ಕೊಂಡೋದ್ರೆ ಇವನ್ ಹಾಕ್ಸಿದ ಟ್ಯಾಕ್ಸು ಇಷ್ಟು ಆಯ್ತು ಅಂತ ನಮ್ಮ ಮನೆ ಮೇಲೆ ಬಂದು ಈ ವಾತಾವರಣ ಎಲ್ಲ ನೋಡ್ಕೊಂಡು ಸಿಟಿಯಲ್ಲಿ ಇಂಥ ಗಾಡಿ ಯಾಕಪ್ಪ ಬರಲ್ಲ ಅಂತ ಕೇಳ್ಕೊಂಡು ಆಟ ಆಡ್ಕೊಂಡಿದ್ದೆ. ಅಷ್ಟರಲ್ಲಿ ಇವನೇನೋ ಕೇಳ್ತಾ ಇದ್ದಾರೆ ನೋಡಿ. ಏನೋ ಯಾಕಿಂಬೆ ಕೇಳು. ಆ ಕಿಮು ಇಲ್ಲ, ಬಂದಿಲ್ಲ ಓಪನ್ ಮಾಡಕ್ಕೆ. ಕೊಡು. ಐಸ್ ಕ್ರೀಮ್ ಸಿಕ್ಕಿದ ಖುಷಿಗೆ ಅವನು ತಿಂದಿದ್ದು ಹಿಂಗೆ. ಇವನಿರೋ ಕಲರ್ಗೆ ಎಲ್ಲರೂ ಇವನ್ನ ಚೆನ್ನಾಗಿ ಕಚ್ಚಾಕ್ಬಿಟ್ಟಿದ್ರು. ಅದಕ್ಕೆ ನನ್ನ ಹತ್ರ ಓಡ್ ಬಂದ್ಬಿಟ್ಟಿದ್ದ. ಯಾರ ಜೊತೆನೂ ಸೇರಿದೆ. ಕೆಂಪಗಾಗೋಗಿದೆ ಮುಖ. ನನ್ನ ಹೆಸರೇನು? ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಕೆಂಚಿ ಚಿಕ್ಕಿ ಅಂತ? ಇವನು ಬಂದಿದ್ದ ಕೆಲಸ ಮುಗೀತು. ಚಾಕ್ಲೇಟು ಸಿಕ್ತು, ಐಸ್ ಕ್ರೀಮು ಸಿಕ್ತು, ಜ್ಯೂಸು ಸಿಕ್ತು ಅಂತ ಓಡೋಗ್ಬಿಟ್ಟ. ಆಮೇಲೆ ಅಲ್ಲಿದ್ದು ನಾನೇನು ಮಾಡಲಿ ಅಂತ ನಾನು ಒಂದೆರಡು ವಿಡಿಯೋ ಮಾಡಿಕೊಂಡು ಫೋಟೋಸ್ ತೊಗೊಂಡು ಅಲ್ಲಿಂದ ಕೆಳಗೆ ಹೋಗ್ಬಿಟ್ಟೆ. ಆಮೇಲೆ ನಾವು ಬಂದಿದ್ದೆ ಮಧುರಮ್ಮ ದೇವಸ್ಥಾನಕ್ಕೆ. ನಮ್ಮೂರಲ್ಲಿ ಈ ಮಧುರಮ್ಮ ದೇವಸ್ಥಾನ ತುಂಬ ಫೇಮಸ್ಸು. ಪೂಜಾರಿ ಅಂಕಲು ಈ ದೇವಸ್ಥಾನ ಹಿಸ್ಟ್ರಿ ಹೇಳ್ತಾರೆ, ಕೇಳ್ಕೊಂಬನ್ನಿ. ಟಿಪ್ಪು ಸುಲ್ತಾನ್ ಕಾಲದ ದೇವಸ್ಥಾನ ಇದು. ಟಿಪ್ಪು ಸುಲ್ತಾನ್ ಅವರು ಈ ಅಮ್ಮನವ್ರನ್ನ ಮದ್ದೂರಿಂದ ತಗೊಂಬಂದು ಪೂಜೆ ಮಾಡ್ತಾ ಇದ್ದವರು. ಅವು ಬಿಟ್ಟು ಹೋದ್ಮೇಲೆ ನಮ್ಮ ತಾತನವರು ಪೂಜೆ ಮಾಡ್ತಾ ಇದ್ದಿದ್ದು. ಅವರಾದ್ಮೇಲೆ ನಾವು ತಾತ ಕಾಲದ ದೇವಸ್ಥಾನ ಇದು. 6-7 ತಲೆಮಾರು ಆಗಿತ್ತು. ಎಷ್ಟೋ ವರ್ಷ ಆದ್ಮೇಲೆ ನಮ್ಮಪ್ಪ ನೋಡಿದ ಖುಷಿಗೆ ಈ ಅಂಕಲ್ ಮಾತಾಡ್ಸೋಕ್ಕೆ ಓಡ್ ಬಂದ್ಬಿಟ್ರು. ನಾವು ಲೇಟಾಗಿ ಹೋದ್ರೂ ಪ್ರಸಾದ ಸಿಕ್ಕಿದೆ ಅನ್ನೋ ಖುಷಿಗೆ ನಮ್ಮಮ್ಮ ನನಗೂ ನಮ್ಮ ಅಣ್ಣಗೂ ಪ್ರಸಾದ ತಿನ್ನಿಸ್ತಿದ್ರು. ಆಮೇಲೆ ಕಾರ್ನ ನಮ್ಮ ಬೆಂಗಳೂರು ಕಡೆ ತಿರುಗಿಸ್ಬಿಟ್ವಿ. ಇದು ಇವತ್ತಿನ ಮಿನಿ ವ್ಲಾಗ್.